ನನ್ನ ಹೆಡ್ತಿ ಬಂದ್ಲ. ಇದು ಚೆನ್ನಾಗೈತಾ? ಖುಷಿ ಆಯ್ತಾ? ಸಾರಿ ಬಿಸಿಲಿರ್ಕೊಂಡು ಏನಿಲ್ಲ. ನನ್ಗೆ ಹೆಂಗ್ ಗೊತ್ತು ಏನಾಯ್ತಮ್ಮ? ಯಾವಾಗ ಬಂದೆ ಚಿನ್ನು ಮಗಳೇ? ಯಾವಾಗ ಬಂದ ಮಗಳೇ? ಎಲ್ಲಿಗೆ ಹೋಗ್ಲೆ? ನನ್ ನಿಂಗೋಸ್ಕರ ಏನ್ ತಂದ ಹೇಳ? ಅದ್ ಇನ್ನೊಂದ್ಸತಿ ಹೇಳ. ಇರೋ ಮೊದ್ಲೇನ್ ಹೇಳ? ನಮ್ಮಪ್ಪ ಜೈನ್ ತುಪ್ಪ, ನನ್ ತಮ್ಮ ಹೊಟ್ಟೆ ಡುಮ್ಮ. ನಕ್ಕರು ಚಂದ, ಹತ್ತರು ಚಂದ, ಮುದ್ದಾದ. ಆಮೇಲೆ ನಮ್ಮಮ್ಮ ಅಡ್ಗೆ ಮನೆ ಭೂತ. ನೀವೆಲ್ಲ ನಿಮ್ ಕೈ ಹೇಳಕ್ಕಾಗಲ್ಲ. ನಮ್ಮಪ್ಪ ಜೈನ್ ತುಪ್ಪ, ನಮ್ ತಮ್ಮ ಹೊಟ್ಟೆ ಡುಮ್ಮ, ನಮ್ಮಮ್ಮ ಅಡ್ಗೆ ಮನೆ ಭೂತ. ಯಾರು ಹೇಳ್ಕೊಟ್ಟಿದ್ದೀಗ ಏನವೇ ನಿಂಗೆ ಇದ? ಸ್ಕೂಲ್ ಫ್ರೆಂಡ್. ಸ್ಕೂಲ್ ಫ್ರೆಂಡ್ಸಾ? ನಾನ್ ನಿಂಗೋಸ್ಕರ ಏನ್ ತಂದಿದ್ದೀನಿ ಹೇಳು? ಸ್ವಿಮ್ಮಿಂಗ್ ಪೂಲ್ ತಂದಿದ್ದೀನಿ. ನಿಜ, ನನ್ನಾಣೆ. ಊಟ ತಿಂಕ ಆಟಾಡಮ್ಮ ಆಯ್ತಾ? ಬೇಗ ಊಟ ತಿನ್ಕೊಬಿಡಿ. ಡೈಲಿ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ಆಟಾಡಮ್ಮ ಆಯ್ತಾ? ಚಿನ್ನ ಮಗಳು ನೋಡಿ ಖುಷಿ ಆಯ್ತು. ನಾನು ತಂದವನು ಚಿನ್ನ. ಗೈಸ್, ನಮ್ ಜ್ಞಾನವಿಗೆ ನಾನು ಒಂದು ಗಿಫ್ಟ್ ಕೊಡಬೇಕಿತ್ತು. ಅದೇನು ಅಂದರೆ ಸ್ವಿಮ್ಮಿಂಗ್ ಪೂಲ್ ಗಿಫ್ಟು. ಅವಳಿಗೆ ಸೈಕಲ್ ಇಲ್ಲ ಕಾರ್ ತಗೊಡವ ಅಂತ ಅನ್ಕೊಂಡಿದ್ದೆ. ಅವ್ರ ಅಪ್ಪ ಆಲ್ರೆಡಿ ತಂದು ಕೊಟ್ಟಿದ್ರು ಅದನ್ನ. ಸೊ ನಾನು ಒಂದು ಸ್ವಿಮ್ಮಿಂಗ್ ಪೂಲ್ ಅದು ದೊಡ್ಡದು ಅನ್ಕೊಳ್ರೆ 10 ಫೀಟು. ಬಾ, ನಮ್ಮ ಮನೇಲಿ ಐತಿ, ತೋರಿಸ್ತೀನಿ. ಒಂದು ಎಷ್ಟು ಖುಷಿ ಪಡ್ತಾರೆ ನೋಡಿ. ಕುಳಿ ಬಿದ್ದೇ ಬಿಟ್ಲು. ಬಾ ಎದಳು ಚಿನ್ನ, ಎದಳು. ಯಾಕೆ ಯಾರು ನೀ ಬೆಳೆಸ್ತೀಯಾ? ಓಡ್ಬತ್ತಿದ್ಲು, ಬಿದ್ದುಬಿಟ್ಲು. ಅಯ್ಯೋ, ಎತ್ತಕ್ಕಾಗ್ದು. ಯಾಕೆ ತೊಡೋ ಹಿಂಗ ಆಡಿದ್ರು? ನಾಷ್ಟ ತಿಂತಾನೆ ಸುಮ್ಮನೆ ಮನ ಒರೆಸ್ಬೇಕು. ಕುಳಮುದಾವಿಗಳು ನೋಡು, ಸ್ವಿಮ್ಮಿಂಗ್ ಪೂಲ್ ಇದೆ ನಮಗೆ. ಎಷ್ಟು ದೊಡ್ಡದಾಯ್ತಿದೆ ಗೊತ್ತಾ ಇದು? ನಿಮ್ ಮನೆ ಸ್ಟಗ್ಲ ಆಯ್ತಿದೆ. ಫಸ್ಟ್ ಊಟ ಮಾಡ್ಕೊಳ್ರಿ, ಆಮೇಲೆ ತೋರಿಸ್ತೀನಿ. ಇವಾಗ ತೋರ್ಸಲ್ಲ ಚಿನ್ನ, ನಾನು ಊಟ ಮಾಡ್ಕೊಳ್ಳಿ ಫಸ್ಟ್. ಊಟ ತಿನ್ಕೊಂಬನ್ನಿ, ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಆಟಾಡ್ಸ್ತೀನಿ. ಅಲ್ಲಿ 2 ನಿಮಿಷ ಊಟ ತಿನ್ಕೊಂಡ್ಬಿಟ್ಟು ಅವಾಗಲೇ ಸರತಿ ಚಿಕ್ಕಪ್ಪ ಊಟ ತಿಂದು ಅಂತ ಬಂದವೆ. ನಿಮ್ಮ ಅಮ್ಮನ ಕೇಳ್ತೀನಿ, ತಿಂದಿಲ್ಲ ಅಂದ್ರೆ ಹೊರಸ್ ಕಳಿಸ್ತೀನಿ. ಮತ್ತೆ ಯಾರು ತಿಂದಿರೋದು? ತಿಂದಿಲ್ಲ ಅಂದ್ರೆ ಹೊಡೆದೇ ಕಳ್ಸೋದ ಆಮೇಲೆ ವಾಪಸ್ಸು. ತಿಂದಿದ್ದೆ ತಾನೆ? ನೀವು ಕೇಳ್ತೀನಿ ನಿಮ್ಮ ಅಮ್ಮನ, ತಿಂದಿಲ್ಲ ಅಂತ ಇರೋದು. ಗೈಸ್, ತಿನ್ನಿ ಅಂದ್ರೆ ತಟ್ಟೆಲಿರೋದೆಲ್ಲ ಒತ್ಕೊಂಡ್ಬಿಟ್ಟು ತಿಂದು ಅಂದವ್ರು. ಗೈಸ್, ನಮ್ಮ ಅಮ್ಮ ನಾನು ಕ್ರಿಯೇಟಿನ್ ಪ್ರೋಟೀನ್ ಎಲ್ಲ ಉಳಿ ಹಾಕಿರೋದು. ಈ ಮೇಲ್ಗಡೆ ಮುಸ್ಕೋದ್ರೆ ಇದನ್ನೂ ತೆಗೆದ್ಬಿಟ್ಟು ತೊಳೆದು, ಮತ್ತೆ ಇಲ್ಲಿ ನೋಡಿ ಈ ಹನಿದು ಇದನ್ನೂ ತೊಳೆದು ಎಲ್ಲ ತೊಳೆದು ಮಡಗಿರೋದು. ಫುಲ್ ಮನೆಯೆಲ್ಲ ಕ್ಲೀನ್ ಮಾಡ್ತದೆ ಅನ್ಕೊಳ್ಳಿ. ಇವತ್ತು ಮಡಕೆ ತೆಗಿತಾರೆ ನಮ್ಮ ಮನೇಲಿ. ಕರೆಕ್ಟಾಗಿ ಬಟ್ಟೆಗಳಿದೆ, ಬಟ್ಟೆ ಎಲ್ಲನೂ ಒಗೆದ್ಬಿಟ್ಟು ಮೇಕ್ ಹಾಕ್ಬಿಡೋದೆ. ಮತ್ತು ಅಡುಗೆ ಮನೆ ಒಳಕ್ಕೆ ಹೋಗಂಗಿಲ್ಲ ನಾವು. ಎಲ್ಲ ಅಡುಗೆ ಎಲ್ಲ ಇಲ್ಲೇ ಮಾಡ್ಕೋಬೇಕು ಅಜ್ಜಾರ್ದಲ್ಲೇ. ಮತ್ತೆ ಇಲ್ಲಿ ನೋಡಿ, ನಾನು ಹೆಂಗೋ ಕಾಡಿ ಬೇಡಿ ನಾನು ಕ್ರಿಯೇಟಿನ್ ಇಸ್ಕೊಂಡು ಇವಾಗ ಜಿಮ್ಗೆ ಹೋಯ್ತವನಿ. ಗೈಸ್, ನಾನು ಜಿಮ್ಗೆ ಹೋಯ್ತವನಿ ಇವಾಗ. ಜಿಮ್ಗೆ ಹೋಗಿದ್ದು ಬಂದು ಅದಾದ್ಮೇಲೆ ಸ್ವಿಮ್ಮಿಂಗ್ ಪೂಲ್ ಕೊಡೋದು ಜ್ಞಾನವಿಗೆ. ಅದಾದ್ಮೇಲೆ ಜ್ಞಾನವಿ ನಿಂಗೆ ಸ್ವಿಮ್ಮಿಂಗ್ ಪೂಲ್, ಓಕೆನಾ? ಅದಾದ್ಮೇಲೆ ವೆಯ್ಟ್ ಮಾಡ್ತಿರೋ ಬತ್ತೆ, ಓಕೆನಾ? ಗೈಸ್, ಇವಾಗ ಟೈಮ್ ಬಂದು 10:53. ಒಬ್ಬನೇ ಜಿಮ್ಗೆ ಬಂದವನಿ. ಶನಿವಾರ ಇವತ್ತು ಲೆಗ್ ಡೇ. ಗೈಸ್, ವರ್ಕೌಟ್ ಎಲ್ಲ ಮುಗಿತೀವಿ. ಇವ್ರು ಒಬ್ಬನೇ ಇದ್ದಿದ್ದು. ಚೆಸ್ಟು ಮತ್ತು ಲೆಗ್ ಮಾಡಿದ್ದು ಸಿಲ್ಕ್ ಹಾಕ್ಬಿಟ್ಟು ಮಾತಾಡ್ತೀನಿ. ಗೈಸ್, ನೆನ್ನೆ ಶೋಲ್ಡರು ಮತ್ತು ಆ್ಯಪ್ಸ್ ಮಾಡಿದ್ದೀನಿ. ಇವತ್ತು ಲೆಗ್ಗು ಮತ್ತು ಶೋಲ್ಡರ್ ಮಾಡಬೇಕಾಗಿತ್ತು. ನೆನ್ನೆ ಶೋಲ್ಡರ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಇವಾಗ ಲೆಗ್ಗು ಮತ್ತು ಚೆಸ್ಟ್ ಮಾಡಿದೆ. ಸೋಮವಾರ ನಾನು ಬರೋಕ್ಕಾಗಲ್ಲ ಜಿಮ್ಗೆ, ಸೊ ಅದಕ್ಕೋಸ್ಕರ ಚೆಸ್ಟ್ ಇರಲಿ ಅಂದ್ಬಿಟ್ಟು ಮಾಡ್ಕೊಂಡು ಇವಾಗ ಬಾಳೆಹಣ್ಣು ತಗೋಬೇಕು ಅಂತ ಬಂದಿದೆ. ಚೆನ್ನಾಗಿದ್ರಲ್ಲ? ಆರಾಮ? ಹಿಂಗೆ ಸಪೋರ್ಟ್ ಮಾಡ್ತೀರಿ? ಓಕೆ. ಮೂಲೆ ಚುಚ್ಚಿಬಿಟ್ಲಾ? ನಿಂಗೂ ಚುಚ್ಚಿಬಿಟ್ಲಾ? ಉಗುರು ಬಣ್ಣ ಚುಚ್ಚಿಬಿಟ್ಟು ಗಾಜ್ ಚುಚ್ಕೊಂಡಿರೋದಾ? ಬಾ, ಅಳ್ಬೇಡ ಮಗಳೇ, ಸ್ವಿಮ್ಮಿಂಗ್ ಪೂಲ್ ಕೊಡ್ತೀನಿ. ಏನು ಉಗುರು ಬಣ್ಣ ಆಟ ಆಡ್ತೀರ ನೀವು? ನಿಂಗೂ ಹೋಗ್ಬಿಟ್ಟೈತಾ? ಅಳ್ಬೇಡ ಇರೋ ಮಗಳೇ, ಅಳ್ಬೇಡ. ಸುಂದು ಮಗಳು ಆಯ್ತಿರು, ಸಮಾಧಾನ ಮಾಡಲಿ ಅಂತ ಮಗಳು. ಗೈಸ್, ನನ್ನ ಓಟ್ಸ್ ಮೇಲಿದೆ ಎಲ್ಲ ಹೆಂಗೆ ಕೈಗೆ ಕೂತವ್ರೆ ನೋಡಿ. ಸ್ವಿಮ್ಮಿಂಗ್ ಪೂಲ್ ಮಾಡ್ಕೊಡ್ತಾನೆ ಅಂತ. ಅಮ್ಮ, ನೀನು ಎಕ್ಸೈಟ್ ಆಗಿದೆಯಾ ಸ್ವಿಮ್ಮಿಂಗ್ ಪೂಲ್ಗೆ? ಸ್ವಿಮ್ಮಿಂಗ್ ಪೂಲಲ್ಲಿ ನಾವು ಆಟಾಡ್ಬೋದು, ದೊಡ್ಡವ್ರು 6 ಜನ ಆಟಾಡಂಗೆ ತಗೊಂಡಿರೋದು ನಾನು. ನಮ್ಮಮ್ಮ ಎಲ್ರಿಗೂ ಬಾಳೆಹಣ್ಣು ತಿನ್ಸ್ಕೊಡ್ತಾರೆ. ಗೈಸ್, ನಮ್ಮ ಜ್ಞಾನವಿಗೆ ದೊಡ್ಡದಾಗ ಆಗ್ಬಿಟ್ಟದೆ. ಈ ಕುಳ್ಳಿ ನಂಗೂ ಆಗದೆ, ಬೋದ್ಬಿಡ್ತಾರೆ ಅಂದ್ಬಿಟ್ಟು ಇವಳು ಬ್ಯಾಂಡೇಜ್ ಅಂಟಿಸ್ಕೊಂಡ್ಬಂದಿರೋದು. ಎಂತ ತಲೆ ಗೊತ್ತಾ ನಿಂದು?
ಸಾಕು ನಿಲ್ಸೆ. ನಾನು ಹೇಳ್ದಂಗೆ ಕೇಳ್ತಾರೆ ಗೈಸ್. ಇವಾಗ ಈ ಸ್ವಿಮ್ಮಿಂಗ್ ಪೂಲ್ ಕೊಡೋವರೆಗೂ ನಾನು ಹೇಳ್ದಂಗೆ ಕೇಳ್ತಾರೆ ಇವರು. ಜನವೇ ಅಲ್ಲಿಂದ 4 ಜನ ರನ್ನಿಂಗ್ ರೇಸ್ ಬಿಡಿ, ಯಾರು ಗೆಲ್ತಾವ ನೋಡುವ. ನೋಡಿ 1 2 3 ಗೋ. ಅಯ್ಯೋ ಕುಳ್ಳಿ ಓಡ್ಬಿಟ್ಲು. ಸಾಕು ಬಾ. ಬನ್ನಿ ಎಲ್ಲರೂ ಬನ್ನಿ. ಇವಾಗ 4 ಜನನುವೆ ಕಾಪಿ ಮೇಲೆ ಅಟ್ಯಾಕ್ ಮಾಡಿ ಹೊಡಿರಿ. ಹೊಡಿಯ ಕುಳಿ ನೀನು ಹೊಡಿ. ಹೊಡೆದವ್ರಿಗೆ ಸ್ವಿಮ್ಮಿಂಗ್ ಪೂಲ್ ಹೊಡಿರಿ. ಗೈಸ್ ಇವತ್ತು ವ್ಲಾಗು ಸಿಕ್ಕಾಪಟ್ಟೆ ಸಕ್ಕದಾಗಿರ್ತದೆ ಅನ್ಕೊಳ್ರಿ. ಒಂಥರ ಇಂಟ್ರೆಸ್ಟಿಂಗು. ನನ್ನ ವ್ಲಾಗಲ್ಲಿ ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡ್ತಾ ಇರೋದು. ಸ್ವಿಮ್ಮಿಂಗ್ ಪೂಲ್ ತಂದವನೇ. ಸ್ವಿಮ್ಮಿಂಗ್ ಪೂಲು ಇದು ಆರ್ಟಿಫಿಷಿಯಲ್ ಆಗಿ ನಾವೇನಾದರೂ ನಾರ್ಮಲ್ ಆಗಿ ಈ ಥರ ಹಿಂಗೆ ಇಲ್ಲಿ ಇದೇ ಜಾಗದಲ್ಲಿ ಸ್ವಿಮ್ಮಿಂಗ್ ಪೂಲ್ ಕ್ರಿಯೇಟ್ ಮಾಡ್ತೀವಿ ಅಂದರೆ, ನಾನು ಮುಂಚೆ ಅನ್ಕೊಂಡಿದ್ದು ನಾನು ನಿಮ್ಮ ಥರನೇ ಕೆಲವೊಬ್ರು ಥರ 3 ರಿಂದ 4 ಲಕ್ಷ ಅಷ್ಟೇ ಬೇಕಾಯ್ತದೆ, ಗುಂಡಿ ತೊಡ್ಬಿಟ್ಟು ಆ ಕಡೆ ಈ ಕಡೆ ಕಟ್ಟೋದು ಅಲ್ವ ಅಂತ ಅಂದ್ಬಿಟ್ಟು. ಬಟ್ ಆದರೆ ಒಂದು ಸ್ವಿಮ್ಮಿಂಗ್ ಪೂಲ್ ಮಾಡೋದಕ್ಕೆ 20 ರಿಂದ 30 ಲಕ್ಷ ಬೇಕಾಯ್ತದಂತೆ. ಅಂದರೆ ನಾರ್ಮಲ್ ಆಗಿ ಒಂದು ಮೀಡಿಯಮ್ ಸೈಜ್ದೇನೆ. ಬಟ್ ಆದರೆ ನಾವು ಇವಾಗ ಈ ಸ್ವಿಮ್ಮಿಂಗ್ ಪೂಲು ಆರ್ಟಿಫಿಷಿಯಲ್ ಸ್ವಿಮ್ಮಿಂಗ್ ಪೂಲು ಇದನ್ನ ಮಾಡಿ ನಮ್ಮ ಬಾಯ್ಸ್ ನಮ್ಮ ಗರ್ಲ್ಸ್ ಎಲ್ಲರೂ ಗರ್ಲ್ಸ್ ಆಟ ಆಡ್ತಾರೆ. ಕಿರ್ಚಿರಿ ಒಂದ್ಸಲ ಸ್ವಿಮ್ಮಿಂಗ್ ಪೂಲ್ ಎಲ್ಲರೂ ರೆಡಿನ ಸ್ವಿಮ್ಮಿಂಗ್ ಪೂಲಲ್ಲಿ ಆಟ ಆಡೋಕ್ಕೆ? ಸಾಕು ಇರಿ ಗೈಸ್. ಈ ಥರ ಆಯ್ತದೆ ಇದು. ಇವಾಗ ನೋಡ್ರಿ ಹಿಂಗೆ ಕೊಟ್ಟವ್ರೆ. ಅನ್ಬಾಕ್ಸ್ ಮಾಡ್ತಾವನಿ ಇವಾಗ ಇದನ್ನ. ಇದಾದಮೇಲೆ ಇದು ಟಾರ್ಪಲು, ಜೊತೆಗೆ ಇದು ಮೋಸ್ಟ್ಲಿ ಏರ್ ಹಾಕೋದು ಅನಿಸುತ್ತೆ. ಇದನ್ನ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿ ತರಿಸಿದ್ದು ನಾನು ಗೈಸ್. ಜೊತೆಗೆ ಇದೊಂದು ಚೆನ್ನಾಗೈತ ಮಗಳೇ. ಗೈಸ್ ಸಾಕು ಗೈಸ್. ಎಷ್ಟು ಖುಷಿ ಪಡ್ತಾರೆ ನೋಡಿ. ನಮ್ಮ ಜ್ಞಾನವಿಗೆ ಇದು ನನ್ನ ಕಡೆಯಿಂದ ಗಿಫ್ಟು ಮಗಳೇ. ಜ್ಞಾನವಿಗೆ ಮಾತ್ರ ಅಲ್ಲ, ನಿಂಗೂ ಗಿಫ್ಟು ಎಲ್ರಿಗೂ ಗಿಫ್ಟ್. ಓಕೆನಾ? ಖುಷಿನಾ? ಅಯ್ಯೋ ಇವು ಮುಚ್ಚಿ ಸಾಕು ನಿಂಡು. ಏನೂ ಆಗಿಲ್ಲ ಗೈಸ್, ಸುಮ್ಮನೆ ಬ್ಯಾಂಡೇಜ್ ಹಾಕೊಂಡಿರೋದವಳು ಗೈಸ್. ಇದಕ್ಕೆ ಕರೆಂಟ್ ಬೇಕು ಅನ್ಸುತ್ತೆ ಮೋಸ್ಟ್ಲಿ ಗೈಸ್. ಗೈಸ್ ಇದು ಎಷ್ಟೈತೆ ಅಂದರೆ ಫೀಟು 10 ಫೀಟು ಅಂದರೆ 10 ಅಡಿ ಐತೆ. ನಾನು 6 ಅಡಿ ಅವನೇ, ನನಗಿಂತ ಇನ್ನೂ 4 ಅಡಿ ಜಾಸ್ತಿ ಐತೆ. ಇದು 10 ಫೀಟು ದೊಡ್ಡದು ಅನ್ಕೊಳ್ರಿ. ಅಡಲ್ಟ್ಸ್ ಆಟ ಆಡೋಂಥದ್ದು, ಅಂದರೆ ನಂತರದವರು ಒಂದು 4 ಜನ 6 ಜನ ಕೂತ್ಕೊಂಡು ಆಟ ಆಡ್ಬೋದಂತೆ. ಆ ಥರದ್ದು ಇದು. ಅಷ್ಟು ದೊಡ್ಡ ತಂದಿರೋದು. ಇಲ್ಲಿ ನೋಡಿ ಊಲು, ಇಲ್ಲಿ ನೋಡಿ ಎಷ್ಟು ಉದ್ದ ಇದೆ ಅಂತ. 10 ಅಡಿ ಇದು. ಇವ್ರನ್ನೆಲ್ಲರನ್ನೂ ಇಲ್ಲೇ ಮುಳುಗಿಸ್ಬಿಡ್ಬೋದು ಗೈಸ್. ಬನ್ನಿ ಇವಾಗ ಇದಕ್ಕೆ ಗಾಳಿ ತುಂಬವ. ಗೈಸ್ ಇದು ಹೆಂಗ್ ಮಾಡೋದು ಅಂತಾನೆ ಕರೆಕ್ಟಾಗಿ ಗೊತ್ತಾಯ್ತಲ್ಲ ಅನ್ಕೊಳ್ರಿ. ಇವಾಗ ಇದು ಕರೆಂಟ್ ಬೇಕು. ಇದಕ್ಕೆ ಸ್ವಿಚ್ ಹಾಕ್ಬಿಟ್ಟು ಆಮೇಲೆ ಏರ್ ತುಂಬೋದು ಇದು. ಗೈಸ್ ಇವಾಗ ಆನ್ ಮಾಡ್ತಾವನೆ. ಐಕ್ಲಾ ಆನ್ ಮಾಡ್ಲಾ? ಗೈಸ್ ಏರ್ ತುಂಬ್ಕೋದ ಇದ್ರ ಒಳಗೆ ಇವಾಗ. ಗೈಸ್ ಫೈನಲಿ ಏರ್ ಬಂದು ದೊಡ್ಡ ಆಯ್ತದೆ ಚಿನ್ನು. ಗೈಸ್ ಇವಾಗ 1 ಲೇಯರ್ ಕಂಪ್ಲೀಟ್ ಆಗದೆ ಸ್ವಿಮ್ಮಿಂಗ್ ಪೂಲ್ದು. ಇನ್ನೂ 2 ಲೇಯರ್ ಮಾಡಬೇಕು. ಬನ್ನಿ ಇವಾಗ ಬರೀ 1 ಲೇಯರ್ ಕಂಪ್ಲೀಟ್ ಆಗಿರೋದು. 2 ಲೇಯರ್ ಆದ್ಮೇಲೆ ಹೆಂಗೆ ಕಾಣಿಸುತ್ತೆ ನೋಡುವ. ಗೈಸ್ ಫೈನಲಿ ಸ್ವಿಮ್ಮಿಂಗ್ ಪೂಲ್ ರೆಡಿ ಆಯ್ತಾ? ಎಲ್ಲ ಒಳಕತಿ ಹತ್ತು ಗೈಸ್. ಈ ಕುಳ್ಳಿಗೆ 10ಕ್ಕೆ ಆಯ್ತಲ್ಲ ಇಲ್ಲಿ ನೋಡಿ. ಕುಳ್ಳಿ ಮುಳಿಕಂಡೆ ಬಿಡ್ತಾಳೆ. ಅದೇ ಇಲ್ಲಿ ಕುತ್ಕೊಂಡ್ರಿ ಇಲ್ಲಿ ನೋಡಿ. ಇದೇ ಜಾಸ್ತಿ ಹೈಟ್ ಹೋದ ಗೈಸ್. ಎಬ್ಬಿದೋ ಅಮ್ಮ ಹೆಂಗಿದ್ದು? ಬಾ ನೀನು ಹೊತ್ಕೋ. ಬಮ್ಮ ಬಾ ಏ ಬಮ್ಮ. ನೀನು ಗೈಸ್ ಹೊರಿಕೊಂಡ್ರು ಏನು ಆಗಲ್ಲ ಅನ್ಕಲ್ರಿ. ಚೆನ್ನಾಗದ ಒಂಥರ ಚೆನ್ನಾಗಿದೆ ಚಿನ್ನ. ಹ್ಞೂ ಚೆನ್ನಾಗಿದ್ದ ಗೈಸ್. ಅಟ್ಟಿ ಒಳಗೆ ಹಿಂಗೆ ಮಡಿಕೊಂಡ್ಬಿಡ್ಬೇಕು ಅನ್ಸುತ್ತೆ ಅಲ್ವಾ? ನೀರು ತುಂಬಿಟ್ಟು ನೋಲೆ ಹೆಂಗೈತೆ ಸಿನೋ? ಚೆನ್ನಾಗೈತಾ? ಸ್ನಾನ ಎಲ್ಲ ಇಲ್ಲೇ ಮಾಡ್ಬೋದಾ? ನೀನು ಬಾ ಒಳಿಕೆ. ಬಾಂಬದವೆ ಚಿನ್ನು. ಚೆನ್ನಾಗೈತಾ? ಖುಷಿ ಆಯ್ತಾ? ನಿಂಗೆ ಖುಷಿ ಆಯ್ತಾ ಚಿನ್ನು? ನಿಂಗೆ ಯಾಕೆ ಸಮ? ಚೆನ್ನಾಗೈತೆ. ಯಾವತ್ತು ನೀರು ತುಂಗಾಟ. ಇವತ್ತು ಆಟ ಆಡಮ್ಮ ನೀರು ತುಂಬ್ಕೊಂಡು. ಅಮ್ಮ ಚೆನ್ನಾಗೈತಾ? ಇಲ್ಲ ತುಂಬ ಆಟ ಆಡಮ್ಮ. ವಿಜಿ ಬಾ ತುಂಬ ನೀನು ಒಳಿಕೆ. ನನ್ನ ಹೆಡ್ತಿ ಬಂದ್ಲ. ಗೈಸ್ ನಮ್ಮ ಅಕ್ಕನ ಎಕ್ಸ್ಪ್ರೆಷನ್ ನೋಡಿದ್ರಿ. ಓ ಮೈ ಗಾಡ್ ಕಮ್ಮಿ ಯಾರು ಗೈಸ್. ಇವಳಂತ ಡೋರಾಣಿ ಇನ್ನೊಬ್ಳಿಲ್ಲ. ಅಲ್ಲಿ ನೋಡಿ ಹೆಂಗೆ ಅಂಟಿಸ್ಕೊಂಡಿದ್ದಾಳೆ ಬ್ಯಾಂಡೇಜ. ಏನ್ ಚಿನ್ನ ಏನಾಗೈತವಾ? ಅದು ಏನಾಗೈತೆ ಅದು?
ವಾಟರ್ ವಾಟರ್ ಬೇಕಾ? ವಾಟರ್ ಇವತ್ತು ತುಂಬಿಸಂಗಿಲ್ಲ ನೀರು ಗೈಸ್. ಇವಾಗ ವಾಟರ್ ತುಂಬಿಸ್ಬೇಕು. ವಾಟರ್ ತುಂಬಿಸಿದ್ರೆ ಇನ್ನೂ ಸಕ್ಕದಾಗಿರ್ತದೆ. ಬಟ್ ಆದರೆ ನಮ್ಮಮ್ಮ ವಾಟ್ರ್ ಇಲ್ಲ ಇವಾಗ, ನಮಗೆ ತೊಳೆಯೋಕೆ ನೀರಿಲ್ಲ. ಒಂದು ಸಂಪ್ ನೀರು ಪೂರ್ತಿ ಬೇಕಾಯ್ತಾ ಇಲ್ಲಿಗೆ. ಇಲ್ಲಿ ನೋಡಿ ಗೈಸ್, ಇದು ಹೆಚ್ಚು ಕಮ್ಮಿ 10 ಫೀಟ್ ಉದ್ದ ಐತೆ. ಹೈಟು ಹೈಟು ಒಂದು 2 ಅಡಿ ಇಲ್ವಾ? 2 ಅಡಿ 2.25 ಅಡಿ ಯಾರೋ ಅದೇ. ಇಷ್ಟೆಲ್ಲ ತುಂಬಿಸೋಕೆ ಹತ್ತತ್ರ ಒಂದು ಟ್ಯಾಂಕ್ ನೀರಾದರೂ ಬೇಕು. ಸೊ ಇವತ್ತಾದರೆ ತುಂಬಿಸ್ತೀವಿಲ್ಲ, ನಾಳೆನೇ ತುಂಬಿಸೋದು ಅಂದ್ಕೊಳ್ಳಿ. ಏನಮ್ಮ ಇಳಿತೀಯಾ? ಯಾಕೆ ಚೆನ್ನಾಗಿಲ್ಲ? ನೀನು ನಾಳೆ ಸಂಜೆ ಹೊಟ್ಟೋಯ್ತ್ಯಾ? ಅಯ್ಯೋ ಚಿನ್ನು, ಸರಿ ಇರೋಂಗ್ರಿ, ಇವತ್ತೇ ತುಂಬಿಸ್ತೀನಿ. ಇವಾಗ ನಮ್ಮ ಶಿಷ್ಯನ್ನ ಮತ್ತು ನಮ್ಮ ತಲೆಗಳನ್ನ, ನಮ್ಮ ಅತ್ತೆ ಮಕ್ಕಳನ್ನ ಎಲ್ಲರನ್ನೂ ಎತ್ತಾಕೋತೀನಿ. ಅವರು ಖುಷಿ ಪಡ್ತಾರೆ. ನೋಡೋ ಬನ್ನಿ ಅವ್ರ ಎಕ್ಸ್ಪ್ರೆಷನ್ ಹೆಂಗಿರ್ತದೆ ಅಂತ. ಇದೇ ನೋಡಿ ನಮ್ಮ ಅತ್ತೆ ಮನೆ. ಇವರು ಎಲ್ಲ ಸೂದ್ಕೆ ತೆಗಿತವ್ರೆ. ಮನೆ ಕತೆ ಯಾಕೆ ಮನಗಿಸ್ಬೇಡಿರು. ಒಂದು ಸ್ವಿಮ್ಮಿಂಗ್ ಪೂಲ್ ತಂದವನಿ. ಹೊಸ ಈಗ್ಲುಗಳು ಆಟಾಡ್ತಿಲ್ಲ ಕಣಕ, ನಿಜವಲ್ವೇ? ಇದಲ್ಲ ಬಾ ಶಿಷ್ಯ ಶಿಷ್ಯ ಸ್ವಿಮ್ಮಿಂಗ್ ಪೂಲ್ ತಂದಿದ್ದೀನಿ ಬಲ. ಈ ಹುಡುಗಿಯರೆಲ್ಲ ಅವ್ರೆ ಬಾರ ಆಟ ಆಡ್ತವ್ರೆ. ಏನಿಲ್ಲ ಏನಕ್ಕೆ ಹಿಂಗೆ ತಯಾರಿ ಮಾಡ್ಬಿಟ್ಟಿದ್ಯಾ ಇವ್ರನ್ನ? ಹುಷಾರಾದ್ಯಾಕ? ಓಕೆನಾ? ಕೂಲ್, ಆಲ್ ರೈಟ್, ಎವ್ರಿಥಿಂಗ್ ಫೈನ್. ಏನೋ ಅಮೌಂಟ್ ಪಕ್ಕ ಮನ್ಕೊಬಿಟ್ಟಿದ್ಯಾ? ಸ್ವಿಮ್ಮಿಂಗ್ ಪೂಲ್ ಬೇಡ ನಿಮ್ಗೆ? ಬಿಸಿನೀರು ಬೇಕಾದ್ರೆ ತುಂಬಿಸ್ಕೋಬೋದು. ನಮ್ಮ ಅಮ್ಮನ ಕೂತದೆ ಕಣಕ್ಕ ಒಳಗಡೆ. ನೀನು ಕೂತ್ಕೊ. ಯಾಕೆ ಶ್ವೇತಕ ಪಕ್ಕ ಬರಲ್ಲ? ಹುಷಾರಿಲ್ವಾ? ಆಟ ಆಡಿದ್ರೆ ಸ್ವಲ್ಪ ಐಕ್ಳುಗಳ ಜೊತೆ ಮೈಂಡ್ ಫ್ರೆಶ್ ಆಯ್ತದೆ ಅಲ್ವ ಶಿಷ್ಯ? ಗೈಸ್ ನಮ್ಮ ಶಿಷ್ಯನ ಈ ತಲೆ ನೋಡ್ಬಿಟ್ಟು ಅಲ್ಲಿ ನೋಡು ಅವ್ರ ಅಮ್ಮಂಗೆ ಆ್ಯಕ್ಷನ್ ಮಾಡಿ ತೋರಿಸ್ತಿರೋದು. ನೀ ಕಣ್ಣಲ್ಲಿ ಎದುರಿಸ್ಬಿಡಕ್ಕ ಹಂಗೆ ಅಂತ. ಹಂಗೆ ಗೊತ್ತಿಲ್ವ ಈ ಮಾಮ್ಸ್ಗಳ ಕೆಲಸ ಎಲ್ಲ. ಇವ್ನ ವಿಡಿಯೋ ನೋಡ್ಬಿಟ್ಟು ಇವಾಗ ಬತ್ತೀನಿ ಅಂತ ಇರೋದು. ಕಣ್ಣ ಸಲಿಗೆ ಇಬ್ಬರು ಅಮ್ಮ ಮಗಳೊಂದು ಇಬ್ಬರು ಇದಾವೆ. ಅಮ್ಮ ತೆಗೆಯಮ್ಮ. ಎಲ್ಲಮ್ಮ ಸ್ವಿಮ್ಮಿಂಗ್ ಪೂಲು ಗಾಳಿಗಳು. ಅಯ್ಯೋ ಇಲ್ಲಿ ಅದಾಕಿ ಸೈಡ್ ಬಿಟ್ರಲ್ಲ ಎಲ್ಲ. ಎಲ್ಲ ಅಂಡಿಗೆ ಬನ್ನಿ ಆರಾಮ್ಸೆ ಎತ್ತಿಡ್ಕೋಬೋದು. ಬಾ ಒಳಗೆ ಬಾ. ಗೈಸ್ ನಮ್ಮ ಸಿಸಿನ್ ಬಿಟ್ರೆ ಮುಳಿಕೊಂಡೇ ಬಿಡ್ತಾನೆ. ಇಲ್ಲಿ ನೋಡಿ ಇವ್ನಿಗೆ ಎಷ್ಟು ಹೈಟ್ ಬರ್ತದೆ ಅಂತ. ಇದು ಇಷ್ಟು ಹೈಟ್ ಬರ್ತದೆ. ಬಟ್ ಆದರೆ ದೊಡ್ಡದಾಗದೆ ಅನ್ಕೊಳ್ರಿ. ಇಲ್ಲಿ ಇವ್ರು ಸ್ವಿಮ್ಮಿಂಗ್ ಆಡ್ಬೋದು. ಗೈಸ್ ಇವತ್ತು ನಾವು 10 ಫೀಟ್ ಸ್ವಿಮ್ಮಿಂಗ್ ಪೂಲ್ ಇದು. ಅಮ್ಮ ಹೆಂಗೈತೆ? ಸೂಪರ್ ಆಗದ ಗೈಸ್ ನಿಜ ಅಂದರೆ ಸಕ್ಕದಾಗದೆ ಅನ್ಕೊಳ್ರಿ. ಎಲ್ಲರೂ ಖುಷಿ ಆಯ್ತಾ? ಗೈಸ್ ಸಕ್ಕದ ಅಂದರೆ ಸಕ್ಕದ ಖುಷಿ ಪಡ್ತಾವ್ರೆ ಅನ್ಕೊಳ್ರಿ. ಚಿಕ್ಕ ಐಕ್ಲೆಲ್ಲ. ಈ ನಮ್ಮ ಸಿಸಿಂಗ್ ಏನೋ ಮಾತೇ ಇಲ್ಲ, ಕಥೆನೂ ಇಲ್ಲ. ಒಂದು ಮೂಗ ಇನ್ನೂ ಮಾತಾಡಕ್ಕೆ ಬರಲ್ಲ. ಚೆನ್ನಾಗೈತೆ ನಮಗೆ. ಲವ್ ಯು ಚಿಕ್ಕಪ್ಪನ. ಎಲ್ಲ ಹಿಂಗೆ ಪೋಸ್ ಕೊಡಿ. ಗೈಸ್ ಇವಾಗ ಇದನ್ನ ಎತ್ಕೊಂಡು ಆಚೆಗೆ ಹೋಯ್ತಾವಿ. ಲಾಲ ಹಿಡಿಯಲ್ಲ ಕಣ್ರಲ್ಲ. ಅಡ್ಡಾಡ ತಗೊಬನ್ನಿ. ಗೈಸ್ ಪಂಚ್ಗಿಂಚರ್ ಮಾಡ್ಬಿಟ್ಟಿರ ಕಣ್ರಲ್ಲ. ಆಮೇಲೆ ಒಂಚೂರು ಚುಚ್ಚಿದ್ರಲ್ಲ. ಇರಲ್ಲ ವಿಜಿ ನೋಡ್ಕೊಂಬ ಆ ಕಡೆ ಈ ಕಡೆ. ಗೈಸ್ ಫ್ಯಾಮಿಲಿ ಇರ್ತೀರಲ್ಲ ನೀವುಗಳು, ಫ್ಯಾಮಿಲಿ ಮೆಂಬರ್ಸ್ಗಳು ಇರ್ತಾರಲ್ಲ ಅಂಥವ್ರಿಗೆ ಇದು ಬೆಸ್ಟ್ ಅನ್ಕೊಳ್ರಿ. ಇಲ್ಲಿ ಐಕ್ಳುಗಳನ್ನ ನೀರಲ್ಲಿ ಆಟ ಆಡ್ಬಿಟ್ಬಿಟ್ಟು ಸಂಜೆನ ಬೇಕಾದ್ರೆ ಕೆಲಸ ಮಾಡ್ಕೋಬೋದು. ನೀರೊಳಗ ಹಂಗೆ ಬಿಟ್ಬಿಡ್ಬೋದು, ಆಟ ಆಡ್ಬೋದು ಅಂತ. ಎಷ್ಟು ಜನ ಬೇಕಾದ್ರೆ ಹಿಡಿತದೆ ಇದು? ಒಂದು ಹತ್ತತ್ರ ಒಂದು 20 ಜನ ಹಿಡಿಯುತ್ತದೆ. ಇಲ್ಲೂ ಎಷ್ಟು 4, 7 ಜನ, 20 ಜನ ನಿಂತ್ಕೋಬೋದು. ಬಟ್ ಆಟ ಆಡೋಕ್ಕೆ ಒಂದು 4 ಜನಕ್ಕೆ ಸಕ್ಕದಾಗಿ ಆಟ ಆಡ್ಬೋದು ಅನ್ಕೊಳ್ರಿ. ಗೈಸ್ ನೀರು ತುಂಬಿಸೋ ವಿಡಿಯೋ ನಾಳೆ ತೆಗ್ದಾಕ್ಬಿಡ್ತೀವಿ. ಏರಲ್ಲಿ ವಾಪಸ್ ಬಿಡ್ತೇವೆ. ಒಳ್ಳೆ ಗಾಳಿ ಬರ್ತೈತೆ ಅನ್ಕೊಳ್ರಿ ಸೆಕೆಗೆ ಹೋದಕ್ಕೂ. ನಾಳೆ ನೀರು ತುಂಬಿಸೋ ಓಕೆನಾ? ಯಾರು ಬೇಜಾರಬೇಡಿ. ಗೈಸ್ ಏರ್ ಬಿಡ್ತವಳಿಗೆ ಏನೇ ಮೇಲೆ ಕೂತ್ಕೊಂಡು ಎಲ್ಲರೂ ಸೈಡ್ ಕೂತ್ಕೊಂಡು ಏರ್ ಬಿಡ್ತಾವ್ರೆ ಐಕ್ಳುಗಳು. ಬೇಜಾರಾಯ್ತಾ? ಬಡಿಬೇಡ ಆಯ್ತು. ತಗೊಂಬ. ಸಾರಿ ಆಯ್ತಾ ಮಗಳೇ? ಸಾರಿ ಯಾರು ಜೋರಾಗಿ ಹೊಡಿತೀಯಲ್ಲ ಕೊಳ್ಳಿ? ಸಾರಿ ಆಯ್ತಾ? ಆಯ್ತು ಸಾರಿ ಆಯ್ತಾನೆ. ಸಾರಿ ಆಡ್ಬೋದ? ಇದು ಶಿಷ್ಯ ಕುಣಿತವನ್ ಕಣಕ, ಡ್ಯಾನ್ಸ್ ಆಡ್ತಾವನೆ. ನೀರು ನಾಳೆ ತುಂಬಿಸ್ತೀವಿ. ಒಂದು ದೊಡ್ಡ ಟ್ಯಾಂಕಿ ನೀರು ಬೇಕಾಯ್ತದೆ. ಬಿಡಿ ಸಾಕು. ಬೇಸಿವಾಗ ಮುಡ್ಸಿಟ್ಬಿಡ್ತೀವಿ. ಇದ ಶಿಷ್ಯ ನೋಡಿ ಅವನ್ನೇ ಮುಡ್ಸ್ಬಿಡಿ ಅಂತ ಏನು ನೀನೇ ಮಾಡ್ಸಾರಂತೆ. ಕುಳ್ಳಿ ಸೇರ್ಸಿ ಮುಡ್ಸ್ಬಿಡ್ತೀವಿ. ಕುಳ್ಳಿ ಸೇರ್ಸಿ
ಹುಳಿ ಬಂದು ಮನೆ ಕಳೋದು. ರೈಮ್ಸ್ ಹೇಳು ಮೌಲ್ಯ ರೈಮ್ಸ್ ಹೇಳು. ಅದಕ್ಕೆ ನೀರು ಬೇಕಂದ್ರೆ ರೈಮ್ಸ್ ಹೇಳು. ಗೈಸ್ ಬಿಸಿಲು ಇಷ್ಟೊಂದು ಹೊಡಿತಾ ಇದೆ ಅಂತಂದ್ರೆ ನೋಡಿ. ಬಟ್ ಆದ್ರೆ ಮಳೆ ನೋಡಿ ಹೆಂಗೆ ಬೀಳ್ತಾರೆ. ಇದು ಜಾಸ್ತಿ ಹೊತ್ತಿರಲ್ಲ ಗೈಸ್. ಬಿಸಿಲು ಇದ್ದಿದ್ದ ಕಡೆ ಜಾಸ್ತಿ ಹೊತ್ತು ಮಳೆನೇ ಇರಲ್ಲ ಅನ್ಕೊಂಡ್ರೆ ಒಂದು 5 ನಿಮಿಷ ಬರ್ಬೋದು, ಆಮೇಲೆ ನಿಂತೋಯ್ತದೆ. ಪಾಪ ಈ ವೆಹಿಕ್ಲಿಗೆ ಸ್ವಿಮ್ಮಿಂಗ್ ಪೂಲ್ ಇಲ್ಲ ಅಂದ್ಬಿಟ್ಟು ಇದ್ರಲ್ಲಿ ಆಟ ಆಡ್ತಾರೆ ಗೈಸ್. ಒಮ್ರುಗಳಿ ಹೊಳೆ ತಕ್ಕ ಬಂದವಿ. ಸಖತ್ ವ್ಯೂ ಇರ್ತದೆ ಇಲ್ಲಿ. ನೀರು ಹತ್ರ ಬಂದರೆ ಬೇಜಾರೆಲ್ಲ ಹೋಯ್ತದೆ. ನೆಮ್ಮದಿ ಅಲ್ವಾ ಮಸ? ಇಲ್ಲೊಂದು ಮನೆ ಕಟ್ಟಿಸ್ಕೊಂಡು ಸೆಟ್ಲ್ ಆಗ್ಬಿಡ್ಲ ಡ್ಯಾಡ್ಗಳು. ನೀನೇ ಸೆಟ್ಲ್ ಆಗ್ಬಿಡ ವಿಜಯ್. ನೀರೊಳಗೆ ಸಂಸಾರ ಮಾಡಿ. ನಾನು ಇಂಥ ನೆಮ್ಮದಿ ಜಾಗದಲ್ಲಿ ಇರಲ್ಲ, ಎಲ್ಲ ಕಿರಿ ಇವಾಗ ಬರೀ ವೆಜ್ ಮಾತ್ರ ತಿನ್ನೋದು ನಾನು. ಅಂದರೆ ಇವಾಗ ಮನೇಲೆಲ್ಲ ಕ್ಲೀನ್ ಮಾಡ್ತಾರೆ, ಅದಕ್ಕೋಸ್ಕರ ಬರೀ ವೆಜ್ಜು. ನಾನ್ ವೆಜ್ ಮಾಡೋಂಗಿಲ್ಲ ಮನೇಲಿ, ಮತ್ತು ಮನೆಯಲ್ಲೂ ತಿನ್ನೋಂಗಿಲ್ಲ. ಆಚೆ ತಿಂದು ಸ್ನಾನ ಮಾಡ್ತಾ ಬರ್ಬೋದು. ಸೊ ಇವಾಗ ಸೋಯಾ ಚಂಗು, ಪನ್ನೀರ್ ಸಿಕ್ಕಿದ್ರೆ ಪನ್ನೀರು, ಸೋಯಾ ಚಂಗ್ ಎರಡನ್ನೂ ತಗೋಯ್ತೀನಿ. ಗೈಸ್ ನಾನು ನೀರಿಗೆ ಕಟ್ಟಿಗೆ ಹೋಗ್ಬೇಕು. ನಮ್ಮ ಮನೇಲೆಲ್ಲ ಮಡಕೆ ತೆಗ್ದವ್ರೆ, ಸೂಟ್ಗೆ ತೆಗ್ದವ್ರೆ ಫುಲ್ ಕ್ಲೀನಾಗಿ. ಇವ್ನು ನನಗೆ ನೀರು ಏರಿಸ್ಬಿಟ್ಟ, ಹಿಂದೆ ಆಗಿದೆ ಬೆನ್ನಿಂದೆ. ಸೊ ಇವಾಗ ನಾನು ಸ್ವಲ್ಪ ನೀರು ತಗೊಂಡು ಅನ್ಬೋಸು. ಕೆಟ್ಟವ್ರಿಗೆ ಯಾವತ್ತೂ ಕೆಟ್ಟದೇ ಆಗೋದು. ಅಲ್ಲಿ ಸುಮ್ಮನೆ ನನಗೆ ಯಾವತ್ತು ಕರ್ಸು ಅಂತಿಂತ ಕರ್ಸಲ್ಲ ನೀನು, ನಮ್ಮ ಹತ್ರ ಮಾಡೋದು. ಬಿಸಿಲಿರ್ಕೊಂಡು ಹೋಗಿ ಅದೇನಿಲ್ಲ, ಇಲ್ಲಿ ಬಿಸಿಲಿರ್ಕನಂತೆ ತಣ್ಣೀರು. ಗೈಸ್ ಮಡಕೆ ಎಲ್ಲ ತೆಗ್ದಾಗಿ ನಮ್ಮಮ್ಮ ಪೂಜೆ ಮಾಡ್ತಾ ಇದೆ. ಮನೆಯೆಲ್ಲ ಕ್ಲೀನ್ ಆಗದೆ ಅನ್ಕೊಳ್ರಿ. ಇವಾಗ ಹೊಸ ಮನೆ ಫೀಲು ನನಗೆ, ಮನೆ ಗೋಡೆ ಎಲ್ಲ ತೊಳೆದಿರೋದಕ್ಕೆ. ಗೈಸ್ ಪನ್ನೀರು ಮತ್ತು ಸೋಯಾ ಚಂಗ್ನ ನಾನೇ ಕುಕ್ ಮಾಡ್ಕೊತವ್ನಿ. ಇವಾಗ ಇದನ್ನ ಫಸ್ಟು ಕಟ್ ಮಾಡ್ಕೊಳವ್ನಿ. ಗೈಸ್ ಪನ್ನೀರ್ಗೆ ಜಸ್ಟ್ ಉಪ್ಪು, ಖಾರ, ಎಣ್ಣೆ, ಗರಂ ಮಸಾಲ, ಆಮೇಲೆ ಮಟನ್ ಮಸಾಲ ಇಷ್ಟೆಲ್ಲ ಪೌಡ್ರ್ ಹಾಕ್ಬಿಟ್ಟು ಏನಾಯ್ತಮ್ಮ ಬಿಟ್ಬಿಟ್ಟು ಎಣ್ಣೆ ಇದೆಲ್ಲ ಮುಗಿಸ್ಕೊಂಡು ಅಯ್ಯೋ ನಡೆಯಪ್ಪ ನಿಂದ ಅಮ್ಮ ನಡಿ ಕೈ ತೊಳಿ ನಡಿ. ಯಾಕಮ್ಮ ಮಾಡೋದು ಯಾಕಮ್ಮ ನನ್ಗೆ ಹೆಂಗ್ ಗೊತ್ತು? ಇದು ಗ್ಯಾಸ್ ಮಡಗಿದ್ನಲ್ಲ ಅಷ್ಟೇ, ಅದು ಒಂದೇ ಈಚೋರಿದ್ದು ಒಂದೇ ಮುಡ್ಸಿರೋದು. ಅಪ್ಪ ನೀರು ಮಾಡ್ತಾವನೇ ಅದೊಂದೇ. ಏನಾಯ್ತಮ್ಮ? ಎಲ್ಲೆಲ್ಲಿ ಬಿಲ್ ಮಾಡೋ ರೂಲ್ಸ್ಗಳನ್ನ ತಿಳ್ಕೊಬಿಡ್ಬೋದು, ಬಟ್ ನಮ್ಮಮ್ಮ ನಮ್ಮ ಮನೇಲಿ ಮಾಡಿರೋ ರೂಲ್ಸ್ನ ತಿಳ್ಕೊಳಕ್ಕಾಗಲ್ಲ. ಗೈಸ್ ನಮ್ಮಮ್ಮ ಕೊಟ್ಟಿದ್ದ ಪ್ರೆಷರ್ಗೆ ಸೋಯಾ ಚಂಗು ಪನ್ನೀರ್ ಒಳಗೆ ಮಿಕ್ಸ್ ಮಾಡ್ಕೊಬಿಡೋಣ, ಬೇಗ ಬೇಯಿಸ್ಕೊ ತಿನ್ಬಿಡಿದ್ದವ ಅಂತ. ಗೈಸ್ ರೆಡಿ ಆಗೈತೆ. ಪನ್ನೀರ್ ಚೆನ್ನಾಗಿದೆ, ಸೋಯಾ ಚಂಗು ಸುಮಾರಾಗಿದೆ. ನಾನು ಮಾಡೋಕ್ಕೆ ಬಂದಿಲ್ಲ, ಉಪ್ಪು ಖಾರ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಹಾಕಿರೋದು. ಬಟ್ ಜಿಮ್ಗೆ ಹೋಗೋರು ಸೂಪರ್ ಫುಡ್ ಇದು ಅಲ್ವ ಚಿನ್ನು? ಗೈಸ್ ನಮ್ಮಮ್ಮ ಯಾಕೆ ಬೈತಿದ್ದು ಅಂದರೆ, ಆಚೆ ಇದ್ದಿದ್ದನ್ನ ತಗೋಗಿ ನಾನು ಅಡುಗೆ ಮನೆಗೆ ಮುಡ್ಸ್ಬಿಟ್ಟು, ಅಂದರೆ ಹಳೇದೆಲ್ಲ ಮುಡ್ಸಂಗಿಲ್ವಲ್ಲ ಅಡುಗೆ ಮನೆ ಒಳಗೆ, ಹೇಗೆ ತೊಕ್ಲಿ ಆಯ್ತದೆ ಅಂತ ಅಂದ್ಬಿಟ್ಟು ಬೆಳಗ್ಗೆಯಿಂದ ಅಷ್ಟೆಲ್ಲ ಕಷ್ಟಪಟ್ಟು ನಮ್ಮ ಅಮ್ಮನೂ ಮಾಡಿತ್ತು, ನಾನು ಮಾಡಿಬಿಟ್ಟು ಗೊತ್ತಿಲ್ಲದಂತೆ. ಸೊ ಅದಕ್ಕೆ ಬೈತಿತ್ತು, ಬೈಸ್ಕೊಂಡು ಒರೆಸ್ಕೊಂಡು ತರಿಸ್ಬೇಕು. ಗೈಸ್ ಮುಂಚೆ ನಾನು ವೀಡಿಯೋ ಅಪ್ಲೋಡ್ ಕೊಟ್ಟರೆ ಯೂಟ್ಯೂಬಲ್ಲಿ, ಇಲ್ಲಾಂದ್ರೂ ಒಂದು 10ರಿಂದ 15 ನಿಮಿಷಕ್ಕೆ ಅಪ್ಲೋಡ್ ಆಗಿಬಿಡೋದು ಅನ್ಕೊಳ್ರಿ. ಇವತ್ತು 7 ಗಂಟೆ 1 ನಿಮಿಷಕ್ಕೆ ಟಾಕ್ಸಿಕ್ ಟ್ರೈಲರ್ ರಿಲೀಸ್ ಆಗೈತೆ. ಆ ರೀಸನ್ಗೂ ಏನೋ ಕಾಣೆ. ಇಲ್ಲಿ ನೋಡಿ, ಇದು 5 ನಿಮಿಷದ ವಿಡಿಯೋ ಇಷ್ಟು ವೈಫೈ ಇಷ್ಟು ಸ್ಪೀಡಾಗಿ ಇಳಿತೈತೆ. ವೈಫೈ ಈ ರೀಲ್ಸ್ ಎಲ್ಲ ವರ್ಕ್ ಐತೈತೆ, ಯೂಟ್ಯೂಬ್ ಅಪ್ಲೋಡ್ ಐತಲ್ಲ. ಯಾವ ರೇಂಜು ಕ್ರ್ಯಾಶ್ ಆಗೈತೆ ಅಂದರೆ ಯೂಟ್ಯೂಬು, ಇಲ್ಲಿ ನೋಡ್ರಿ ವೀಡಿಯೋಗಳೇ ತಗೋತಾ ಇಲ್ಲ ಅನ್ಕೊಳ್ರಿ. ಈ ಥರ ಪ್ರಾಬ್ಲಮ್ ಆಗೈತೆ. ಅವರು ಟಾಕ್ಸಿಕ್ ಟ್ರೈಲರ್ ಬಿಟ್ಟಿದ್ದಾಗೆ. ನಾನು ಟ್ರೈಲರ್ ನೋಡಿದ್ವಿ, ಸಕ್ಕದಾಗಿತ್ತು ಅನ್ಕೊಳ್ರಿ ಟಾಕ್ಸಿಕ್ಕು. ಅಯ್ಯಪ್ಪ, ಯಾವ ಎಕ್ಸ್ಪೆಕ್ಟೇಷನ್ ಮೀರಿದ್ದು ಟ್ರೈಲರ್ ಇತ್ತು. ನಾನು ಏನಿರ್ಬೋದು ಅಂತ ಅಂದ್ಬಿಟ್ಟು ಸುಮ್ಮನೆ ನೋಡಿದ್ವಿ. ನಾನು ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಟಿಲ್ಲ ಅನ್ಕೊಳ್ರಿ ಟಾಕ್ಸಿಕ್ ಮೇಲೆ. ಬಟ್ ಆದರೆ ಇದು ಎಕ್ಸ್ಪೆಕ್ಟೇಷನ್ ಏನಕ್ಕೆ ಇಟ್ಟಿಲ್ಲ ಅಂದರೆ, ಯಾವ್ದಾದ್ರು ಮೂವಿಗೆ ಮುಂಚೆ ಏನಾದ್ರು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಾಗ ಆ ಥರ ಇಟ್ಕೊಂಡಿದ್ದೆ. ಸೊ ಅದು ಎಕ್ಸ್ಪೆಕ್ಟೇಷನ್ ಮೀಟ್ ಮಾಡಲಿಲ್ಲ ಅಂದರೆ ಬೇಜಾರಾಯ್ತದೆ. ಸೊ ಎಕ್ಸ್ಪೆಕ್ಟೇಷನ್ ಏನಕ್ಕೆ ಇಟ್ಕೊಳ್ಳಲ್ಲ ಅಂದರೆ, ನಾನು ಇವಾಗ ಎಕ್ಸ್ಪೆಕ್ಟೇಷನ್ ಏನಾದ್ರು ಇತ್ತು ಅಂದರೆ ಅದು ಚೆನ್ನಾಗಿ ಪರ್ಫಾರ್ಮ್ ಮಾಡಲ್ವೇನೋ, ಇಟ್ಟಿರೋದು ಸ್ವಲ್ಪ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಹಿಂದೆ. ಸೊ ಅದಕ್ಕೆ ಇಟ್ಕೊಳಕ್ಕೆ ಹೋಗಿಲ್ಲ ಗೈಸ್ ಅಷ್ಟೇ. ಬಟ್ ಆದರೆ ಈ ಟ್ರೈಲರ್ ನೋಡಿದ್ಮೇಲೆ ಅಂತೂ ಸಕ್ಕದ ಅನ್ಕೊಳ್ರಿ. ಅಲ್ಟಿಮೇಟು ಪೀಕ್ ಲೆವೆಲ್ ಕಂಟೆಂಟು, ನೆಕ್ಸ್ಟ್ ಲೆವೆಲ್ ಐತೆ ಅನ್ಕೊಳ್ರಿ. ಟ್ರೈಲರ್ ಯಾರು ನೋಡಿಲ್ಲ, ನೋಡ್ಕೊ ಬನ್ನಿ, ಸಕ್ಕದಾಗಿದೆ. ಊಟಕ್ಕೆ ಕೂಡ ಬರಲ್ಲ, ಮ್ಯಾಟ್ ತಗೊಂಡು ಮ್ಯಾಟ್ ಹಾಕೊಂಡು ಕಾಲಿಸ್ಕೊಂಡು ಬಂದಿದ್ದಾಗ ನಾಳೆ ಫಂಕ್ಷನ್ಗೆ ಗೆಸ್ಟ್ ಹಾಕಿರ್ದವ್ರಪ್ಪ. ಹಾಯ್ ಡ್ಯಾಡಿ. ತಾರಸಿ ಮೇಲಿದೆ ಗಣಪ.
ಅವನು ಜಾಸ್ತಿ ಮೇಲೆ ಅವನೇ ಕಣಪ್ಪ. ಎಷ್ಟೊತ್ತಿಗೆ ಬಂದ ಅವನು? ಒಂಚೂರು ಸೌಂಡ್ ಕಮ್ಮಿ ಕೊಡಪ್ಪ. ಹಾಂ ಅಲ್ಲ ಕಣ, ನಾನು ಕೇಳ್ತಾ ಇರುತ್ತಾನೆ, ನಾನು ಹೆಂಗೆ ಕೇಳ್ಬೇಕು ಅಂತ ನನ್ನ ಇಷ್ಟ ತಾನೇ ಅದು. ಅಲ್ಲ ಕಣಪ್ಪ, ವಿಡಿಯೋ ಮಾಡ್ತಾವಲ್ಲ ಈಗ ತಾನೇ ನೀವು ಬಂದಿದೆ, ಜನಗಳು ಕೇಳಿಸಲ್ಲ ಅಂತ ಕಣಪ್ಪ. ನೀನು ಈಗ ತಾನೇ ಬಂದಿದೆ, ಈಗ ತಾನೇ ಬಂದ್ಬಿಟ್ಟು ಸೌಂಡ್ ಕಮ್ಮಿ ಕೊಡು ಅಂತ ನನಗೆ ಗೊತ್ತಾ. ಸರಿ, ಊಟ ಆಯ್ತಪ್ಪ? ಇನ್ನೂ ಊಟ ಆಗಿಲ್ಲ. ಸೇವಿಂಗ್ ಯಾವತ್ತು ಮಾಡಿಸ್ಯಪ್ಪ? ಕೇಳಿದಕ್ಕೆ ಆನ್ಸರ್ ಕೊಡು. ಸೇವಿಂಗ್ ಯಾವತ್ತು ಮಾಡಿಸಿದ್ದು? ಚೆನ್ನಾಗಿ ಹ್ಯಾಂಡ್ಸಮ್ ಕಾಣಿಸ್ತಿದೆ ಕಣಪ್ಪ, ಕ್ಯೂಟಾಗಿ ಕಾಣಿಸ್ತಿದೆ ಕಣಪ್ಪ. ನೀನೇ ಕಾಣಿಸಿ ನೋಡಿಯಪ್ಪ. ಇಲ್ಲ ಕಣಪ್ಪ, ನೀನು ಕಾಣಿಸ್ತಿದೆಯಲ್ಲ. ಗೈಸ್, ಇವತ್ತು ಇನ್ನೊಂದು ವಿಷಯ ಏನು ಅಂದರೆ, ನಮ್ಮ ಅಣ್ಣ ನಮ್ಮ ಅತ್ತೆ ಮಗಳನ್ನ ಕರ್ಕೊಂಡು ಗೋಪಾಲ ಸ್ವಾಮಿ ಬಿಟ್ಟುಕೊಂಡು ಹೋಗೋಣ. ಯಾಕಣ್ಣ? ಎಸ್, ನಮ್ಮ ಅತ್ತೆ ಮಗಳು ಐಸು ಮತ್ತು ನಮ್ಮ ಗೂಳಿ, ಆಮೇಲೆ ಸಂಧ್ಯಾ ಅವರು ಅಂದರೆ ನಮ್ಮ ಫ್ಯಾಮಿಲಿ. ಸಂಧ್ಯಾ ಇವರು, ಆಮೇಲೆ ಅಭಿ ನಮ್ಮ ಅತ್ತೆ ಮಗ, ಇವ್ರು 4-5 ಜನ ಸೇರ್ಕೊ ಹೋಗಿರೋದು ಹಿಮವದ್ ಗೋಪಾಲ ಸ್ವಾಮಿ ಬೆಟ್ಟಕ್ಕೆ ಮತ್ತು ವೇಣುಗೋಪಾಲ ಸ್ವಾಮಿ ಬೆಟ್ಟಕ್ಕೆಲ್ಲ. ಅದು ಸಂಜೆ ಹಂಗೆ ಬಂದಿರೋದು ನಮ್ಮಣ್ಣ. ಅಲ್ಲಮ್ಮ, ನಮ್ಮಮ್ಮ ಮುದ್ದೆ ಕಟ್ತಾರೆ, ಬಿಸಿ ಬಿಸಿ ಮುದ್ದೆ, ರಾಗಿ ಮುದ್ದೆ. ಅಲ್ಲೇ ಯಾಕೆ ನಗ್ತಿದೆಯಾ? ಯಾಕೆ ನಗ್ತಿದೆಯಾ? ಮುದ್ದೆ ಆಮೇಲೆ ತರಕಾರಿ ಸಾರು. ಮತ್ತೆ ಇವತ್ತು ನೋಡೋಣ, ಇಲ್ಲಿಗೆ ಮುಗಿಸ್ತೀನಿ. ಇವತ್ತು ನಾನು ಮತ್ತು ನಮ್ಮ ಅಣ್ಣ ಇಬ್ಬರಿ ಮನೆ ಕತೆ ಇರೋದು. ವಿಜಿ ಬಂದಿಲ್ಲ, ವಿಜಿಗೆ ಏನೋ ನೆಗಡಿ ಅಂತೆ. ಫೋನ್ ಮಾಡಿದ್ವಿ, ಇವತ್ತು ಬರೋಕ್ಕಾಗಲ್ಲ ಅಂತ ಅವ್ರ ಅಕ್ಕ ಹೇಳಿದ್ರು. ನಿಮ್ಮಿಂದ ನಾವು ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗ ಜಸ್ಟ್ ಟಪ್